ಅಲ್ಲಾಹನ ಕಡೆ ಕ್ಷಮೆಯನ್ನು ಕೇಳಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಮತ್ತು ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಲ್ಲ ತನಕ ಹೇಳಿದ್ರು, ಜನರು ಕುರ್ಬಾನಿವನ್ನು ಕೊಡ್ರಿ, ಜನರು ಕುರ್ಬಾನಿವನ್ನು ಕೊಡ್ರಿ. ಪ್ರೀತಿಯ ಸಹೋದರರೇ, ಈ ಕುರ್ಬಾನಿನ ಅಕ್ಷರ ಅರಬಿನಲ್ಲಿ ಬಂದಿದೆ. ಏನು ಕುರ್ಬಾನಿ ನಾವು ಏನು ಹೇಳ್ತೀವಿ, ಅರಬಿಕ್ನಲ್ಲಿ ಏನು ಬಂದಿದೆ ಅದಕ್ಕೆ ಹೇಳುತ್ತಾರೆ ಕುರ್ಬಾನುನ್. ಅರಬಿಕ್ನಲ್ಲಿ ಏನು ಹೇಳ್ತಾರ, ಕುರ್ಬಾನುನ್. ಇದು ಕುರ್ಬನಿಂದ ಬಂದಿದೆ. ಕುರ್ಬ ಅಂದರೆ ಸಮೀಪ್ ಆಗೋದು. ಯಾರ್ದು ಸಮೀಪ? ಅಲ್ಲಾಹನ ಸಮೀಪ ಆಗೋದು. ನೋಡ್ರಿ ಪ್ರೀತಿಯ ಸಹೋದರರೇ, ಹಜರತೆ ಇಬ್ರಾಹಿಂ ಖಲೀಲುಲ್ಲಾ ಪ್ರಾಣಿಗೆ ಕುರ್ಬಾನಿ ಕೊಟ್ಟು ಅಲ್ಲಾಹನ ಸಮೀಪ ಆಗಿಲ್ಲ. ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ ಅವರು ಏನ್ ಮಾಡಿದ್ರು, ತನ್ನ ಮಗನಿಗೆ ಕುರ್ಬಾನಿ ಕೊಡಕ್ಕೆ ರೆಡಿ ಆಗಿದ್ರು. ಅಲ್ಲಾಹನ ಹುಕ್ಮನಿಂದ, ಇಬ್ರಾಹಿಂ ನಿನ್ನ ಮಗನಿಗೆ ನನ್ನ ದಾರಿ ಒಳಗೆ ಕುರ್ಬಾನಿ ಕೊಡು. ಪ್ರೀತಿಯ ಸಹೋದರರೇ, ಈ ದಿನದಲ್ಲಿ ಅವರು ಏನು ಕನಸು ನೋಡಿದ್ರು, ರೆಡಿ ಆಗಿದ್ರು, ನಾನು ಕುರ್ಬಾನಿ ಕೊಡುತ್ತೇನೆ. ನಿಮ್ಗೆ ನಿಮ್ಮ ಮಕ್ಕಳಿನ ಕುರ್ಬಾನಿ ಕೊಡ್ರಿ ಅಂತ ಕುರಾನಲ್ಲಿ ಬಂದಿಲ್ಲ. ಪ್ರಾಣಿದು ಕುರ್ಬಾನಿ ಕೊಡ್ರಿ. ಎಂತ ಜನರ ಮೇಲೆ ಕುರ್ಬಾನಿ ವಾಜಿಬಿದೆ? ಯಾರು ಸದ್ಕಾ ಕೊಡೋರು ಯೋಗ್ಯತೆ ಇದೆ ಅಂತ ಜನರ ಮೇಲೆ ಕುರ್ಬಾನಿ ವಾಜಿಬಿದೆ. ಯಾರು ಮಾಲಿಗೆ ನಿಸಾಬಿದ್ದಾರೆ ಅಂತ ಜನರ ಮೇಲೆ ಕುರ್ಬಾನಿ ವಾಜಿಬಿದೆ. ಇವತ್ತು ನೋಡಿದ್ರೆ ಎಷ್ಟೋ ಲಕ್ಷಾಂತರ ನಮ್ಮ ಕಡೆ ದುಡ್ಡಿದೆ, ಹೊಲ ಇದೆ, ಎಲ್ಲ ಇದೆ, ಆದ್ರೆ ನಾವು ಜೀವನ ಮಾಡಕ್ ಕುಂತಿದ್ದೀವಿ. ಕುರ್ಬಾನಿ ಕೊಟ್ಟಿದ್ರೆ ಏನಾಗ್ತಿತ್ತು, ಏನಿಲ್ಲ ಅನ್ನೋದು ಇವತ್ತಿನ ನಮ್ಮ ಪರಿಸ್ಥಿತಿ. ಪ್ರೀತಿಯ ಸಹೋದರರೇ, ಕುರ್ಬನಿಂದ ಬಂದಿದೆ. ಕುರ್ಬ ಅಂದರೆ ಅಲ್ಲಾಹನ ಸಮೀಪ ಆಗೋದು, ಅಲ್ಲಾಹನ ಸಮೀಪ ಆಗೋದು. ಪ್ರೀತಿಯ ಸಹೋದರರೇ, ಸಹಾಬಾ ಕರಾಮರು ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ಬಾರ್ಗನಲ್ಲಿ ಬಂದು ಕೇಳಿದ್ರು. ಏನಂತ? ಹಜರತೆ ಝೈದ್ ಇಬ್ನ್ ಅರ್ಕಮ್ ರದಿಯಲ್ಲಾಹು ತಾಲಾ ಅಂದ ವರ್ದಿದೆ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ಬಾರ್ಗನಲ್ಲಿ ಸ್ವಲ್ಪ ಸಹಾಬಾ ಕರಾಮ್ ಬಂದು ಕೇಳಿದ್ರು. ಏನಂತ? ಮಾ ಹಾದಿಹಿಲ್ ಅದಾಹಿ ಯಾ ರಸೂಲಲ್ಲಾಹ್, ಕುರ್ಬಾನಿ ಅಂದರೆ ಯಾ ರಸೂಲಲ್ಲಾಹ್, ಕುರ್ಬಾನಿ ಅಂದರೆ ಏನು ಯಾ ರಸೂಲಲ್ಲಾಹ್? ಸಹಾಬಾ ಕರಾಮ್ ಕೇಳಿದ್ರು. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಸುನ್ನತ ಅಬೀಬಕುಂ ಇಬ್ರಾಹಿಂ ಅಲೈಹಿಸ್ಸಲಾತು ವಸ್ಸಲಾಂ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಇದು ನಿಮ್ಮ ತಂದೆ ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾಮಿನ ಸುನ್ನತ್ ಇದೆ. ನಿಮ್ಮ ತಂದೆ ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾಮಿನ ಸುನ್ನತ್ ಇದೆ ಕುರ್ಬಾನಿ ಕೊಡೋದು. ಮತ್ತು ಸಹಾಬಕರನ್ನು ಕೇಳಿದ್ರು, ಕಾಲು ಫಮಾ ಲನಾ ಫೀಹಾ ಯಾ ರಸೂಲಲ್ಲಾಹ್, ಇದರಿಂದ ನಮಗೆ ಏನು ಸಿಗುತ್ತದೆ ಯಾ ರಸೂಲಲ್ಲಾಹ್, ಇದರಿಂದ ನಮಗೆ ಏನು ಸಿಗುತ್ತದೆ ಯಾ ರಸೂಲಲ್ಲಾಹ್? ಮತ್ತು ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಕಾಲ್ ಬಿಕುಲ್ಲಿ ಶಅರತಿನ್ ಹಸನ, ನೀವು ಯಾವುದು ಪ್ರಾಣಿನ ಕುರ್ಬಾನಿ ಕೊಡಕ್ಕೆ ಕುಂತಿದ್ದೀರಾ, ನೀವು ಯಾವ ಪ್ರಾಣಿ ಅಲ್ಲಾಹನ ಬಾರ್ಗನಲ್ಲಿ ಕುರ್ಬಾನಿ ಕೊಡಕ್ಕೆ ಕುಂತಿದ್ದೀರಾ, ಆ ಪ್ರಾಣಿ ಚರ್ಮದ ಮೇಲೆ ಎಷ್ಟು ಕೂದಲ ಇದೆ, ಆ ಕೂದಲದ ಬರಾಬರಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿಮಗೆ ಪುಣ್ಯ ಕೊಡುತ್ತಾನೆ ಅಂತ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕ್ಕೆ ಕುಂತಿದ್ದಾರೆ. ಯಾವುದು ಪ್ರಾಣಿನ ನೀವು ಕುರ್ಬಾನಿ ಕೊಡಕ್ಕೆ ಕುಂತಿದ್ದೀರಲ್ಲ, ಆ ಕೂದಲದ ಬರಾಬರಿ ನಿಮಗೆ ಪುಣ್ಯ ಸಿಗುತ್ತದೆ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು. ಮತ್ತು ಸಹಾಬಾಕರನ್ನು ಕೇಳಿದ್ರು, ಕಾಲು ಫಸ್ಸೂಫು ಯಾ ರಸೂಲಲ್ಲಾಹ್, ಯಾ ರಸೂಲಲ್ಲಾಹ್ ಕುರಿ ಕೊಟ್ಟಿದ್ರೆ ಎಲ್ಲರೂ ಒಂಟಿ ಕೊಡ್ತಾರ, ಇಲ್ಲಾಂದ್ರೆ ಆಕಳ ಕೊಡ್ತಾರ, ಯಾಕಂದ್ರೆ ದೊಡ್ಡವಾದ ಪ್ರಾಣಿ ಇದೆ. ಈಗ ಸಮೀಪ ಯಾರು ಶ್ರೀಮಂತರು ಕಡಿಮೆ ಇದ್ದಾರ, ಯೋಗ್ಯತೆ ಜಾಸ್ತಿ ಇಲ್ಲ ಕೊಡೋದಕ್ಕೆ, ಯಾ ರಸೂಲಲ್ಲಾಹ್ ಕಾಲು ಫಸ್ಸೂಫು ಯಾ ರಸೂಲಲ್ಲಾಹ್, ಯಾ ರಸೂಲಲ್ಲಾಹ್ ಕುರಿ ಕೊಟ್ಟಿದ್ರಿ ಯಾ ರಸೂಲಲ್ಲಾಹ್, ಕುರಿ ಕೊಟ್ಟಿದ್ರೆ ಏನು ಪುಣ್ಯ ಸಿಗುತ್ತಿದೆ ಯಾ ರಸೂಲಲ್ಲಾಹ್? ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತೆ ಹೇಳಿದ್ರು, ಕಾಲ ಬಿಕುಲ್ಲಿ ಶಅರತಿನ್ ಮಿನ ಸೌಫಿ ಹಸನ, ನೀವು ಕುರಿ ಕೊಟ್ಟಿದ್ರೆ ಕುರಿದು ಚರ್ಮ ಮೇಲೆ ಎಷ್ಟು ಕೂದಲ ಇದೆ ಅದೇ ಕೂದಲ ಬರಾಬರಿ ನಿಮಗೆ ಪುಣ್ಯ ಸಿಗುತ್ತದೆ. ಪ್ರೀತಿಯ ಸಹೋದರ, ಯಾರಾದ್ರೂ ಯೋಗ್ಯತೆ ಇದೆ, ಶಕ್ತಿ ಇದೆ, ಕುರಿನ ಕೂದಲ ಎಣಿಸೋದಕ್ಕೆ ಎಣ್ಸಾಗೆ ಯಾರಿಗೆ ಆಗೋದಿಲ್ಲ. ನೋಡ್ರಿ ಎಷ್ಟು ಕೂದಲ ಇರಬಹುದು ಕುರಿದು ಚರ್ಮದ ಮೇಲೆ, ಆದ್ರೆ ಆ ಕುರಿದು ಕೂದಲದ ಬರಾಬರಿ ಎಷ್ಟು ಕೂದಲ ಇರುತ್ತದೆ ಅಂತ ಅಷ್ಟು ಕೂದಲದ ಬರಾಬರಿ ನಿಮಗೆ ಪುಣ್ಯ ಸಿಗುತ್ತದೆ. ಪ್ರೀತಿಯ ಸಹೋದರರೇ, ಆದರೆ ಇಬ್ರಾಹಿಂ ಅಲೈಹಿಸ್ಸಲಾಮರು ಅಲ್ಲಾಹನಗಾಗಿ ಏನು ಮಾಡಿದ್ರು? ಕುರ್ಬಾನಿ ಕೊಟ್ಟರು. ಪ್ರೀತಿಯ ಸಹೋದರರೇ, ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾಮರವರಿಗೆ ಮೊದಲನೇ 8ನೇ ದಿನ ಏನು ಕನಸು ಬಂತು. ಕನಸಿನಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಕೊಂಡನ, ಇಬ್ರಾಹಿಂ ನಿನ್ನ ಮಗನಿಗೆ ಕುರ್ಬಾನಿ ಕೊಡು, ನಿನ್ನ ಮಗನಿಗೆ ಕುರ್ಬಾನಿ ಕೊಡು. 8ನೇ ದಿನ ರಾತ್ರಿ ಒಳಗೆ ಈ ಕನಸು ನೋಡಿದ್ರು ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾಮರು. ನೋಡಿದ ನಂತರ ಏನು ಮಾಡಿದ್ರು? ಯೋಮೆ ತರ್ಬಿಯಾ ಅಂತ ಬಂದಿದೆ. ಇದು ಕನಸು ಹಾಗೆ ಹೊಸ ಆಗಿ ಬಂದಿರಬಹುದು, ಏಕೆಂದ್ರೆ ಅಂತ ಇಂಥದ್ದು ಕನಸು ಬರ್ತಾ ಇರ್ತಿದ್ವಿ, ಎಲ್ಲ ಜನರಿಗೆ ಕಾಮನ್ ಅದು ಬರ್ತಾ ಇರ್ತಿದ್ವಿ. ಇವ್ರು ಏನ್ ತಿಳ್ಕೊಂಡ್ರು? ಹಾಗೆ ಬಂದಿರಬಹುದು ಅಂತೂ ಸುಮ್ಮಿದ್ರು. ಅದಕ್ಕೆ 8ನೇ ದಿನಕ್ಕೆ ಯೋಮೆ ತರ್ಬಿಯಾ ಅಂತ ಹೇಳಿದ್ದಾರೆ. ತರ್ಬಿಯಾ ಅಂದರೆ ವಿಚಾರಣೆ ಮಾಡೋದು ದಿನ, ಸೋಚ್ ಕಾ ದೀನ್, ವಿಚಾರಣೆ ಮಾಡೋದು. ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾಮರು 8ನೇ ದಿನದಲ್ಲಿ ವಿಚಾರಣೆ ಮಾಡಕ್ ಹೊಂದಿದ್ರು. ಈ ಕನಸು ಹೆಂಗ್ ಬಂತು? ಹೆಂಗಾದ್ರೆ ಬಂದಿರ್ಬೋದು ಬಿಡು. ಅದಕ್ಕೆ ಆ ದಿನಗೆ ಫಜೀಲತ್ ಕೊಟ್ಟಿದ್ರು, ಯೋಮೆ ತರ್ವಿಯಾ, ವಿಚಾರಣೆ ಮಾಡೋದು ದಿನ. ಮತ್ತು 9ನೇ ರಾತ್ರಿ ಅದೇ ಕನಸು ಬಂತು, ಇಬ್ರಾಹಿಂ ನಿನ್ನ ಮಗನಿಗೆ ನನ್ನ ದಾರಿ ಒಳಗೆ ಕುರ್ಬಾನಿ ಕೊಡು, ನಿನ್ನ ಮಗನಿಗೆ ನನ್ನ ದಾರಿ ಒಳಗೆ ಕುರ್ಬಾನಿ ಕೊಡು ಅಂತೂ ಮತ್ತು ಕನಸು ಬಂತು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ 9ನೇ ದಿನ ಏನ್ ಮಾಡಿದ್ರು? ಯೋಮೆ ಅರ್ಫಾ. ಆ 9ನೇ ದಿನ ಕನಸು ನೋಡಿದ ನಂತರ 9ನೇ ದಿನದಲ್ಲಿ ಕಂಡು ಹಿಡ್ಕೊಂಡ್ರು, ಇದು ಹಕೀಕತ್ ಅಲ್ಲಾಹನಿಂದ ಬಂದಿದೆ ಕನಸು.
ಅದಕ್ಕೆ ಯೋಮೆ ಅರ್ಫಾ ಅಂತ ದಿನದ ಹೆಸರು ಬಂದಿದೆ. ಜಿಲ್ಹಿಜ್ಜದ 9ನೇ ದಿನ ಯೋಮೆ ಅರ್ಫಾ ಅಂತ ಬಂದಿದೆ. ಯೋಮೆ ಅರ್ಫಾ ಅಂದರೆ ವಿಚಾರಣೆ ಮಾಡೋ ದಿನ, ಯಾನೇ ಕಂಡು ಹಿಡಿಯೋದು ದಿನ ಅಂತ ಫಜಿರತ್ ಬಂದಿದೆ. ಕಂಡು ಹಿಡಿದು ಹೌದಪ್ಪ ಇದು ಅಲ್ಲಾಹ್ನಿಂದ ಬಂದಿದೆ. ಮತ್ತು ಆ ದಿನದಲ್ಲಿ ಜಬಾ ಮಾಡಿಲ್ಲ. 10ನೇ ದಿನ ಅದೇ ಕನಸು ಬಂತು. 10ನೇ ದಿನ ಅದೇ ಕನಸು ಬಂತು. ಅವಾಗ ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾಮರು ಏನ್ ಮಾಡಿದ್ರು? ಯೋಮುನ್ ನಹರ್, ತನ್ನ ಮಗನಿಗೆ ರೆಡಿ ಮಾಡ್ಕೊಂಡು ಕುರ್ಬಾನಿ ಕೊಡಕ್ಕೆ ರೆಡಿ ಆದ್ರು. ಆ ದಿನಕ್ಕೆ ಏನು ಹೆಸರಿಟ್ಟು? ಯೋಮುನ್ ನಹರ್, ಅಂದರೆ ಕುರ್ಬಾನಿ ಕೊಡೋದು ದಿನ. ಪ್ರೀತಿಯ ಸಹೋದರರೇ, ಆ ಕನಸಿನ ಪ್ರಕಾರ ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾಮರು ಹೆಂಡತಿಗೆ ಹೇಳಿದ್ರು, ಅಯ್ಯ ಹಾಜ್ರಾ ನನ್ನ ಮಗನಿಗೆ ರೆಡಿ ಮಾಡು, ಅಯ್ಯ ಹಾಜ್ರಾ ನನ್ನ ಮಗನಿಗೆ ರೆಡಿ ಮಾಡು. ಪ್ರೀತಿಯ ಸಹೋದರರೇ, ಹಜರತೆ ಹಾಜ್ರಾ ಕೇಳಿದ್ರು, ಏಕೆ ನಾನು ರೆಡಿ ಮಾಡಬೇಕು? ಅವಾಗ ಹಜರತೆ ಹಾಜ್ರಾ ಅವ್ರು ಕೇಳಿದ ನಂತರ ಇಬ್ರಾಹಿಂ ಅಲೈಹಿಸ್ಸಲಾಂ ಹೇಳಿದ್ರು, ನನ್ನ ಮಗನಿಗೆ ನಾನು ದಾವತ್ನಲ್ಲಿ ಕರ್ಕೊಂಡು ಹೊಂಟಿದ್ದೇನೆ, ನನ್ನ ಮಗನಿಗೆ ಬಟ್ಟೆ ಹಾಕಿ ರೆಡಿ ಮಾಡು. ಹಜರತೆ ಹಾಜ್ರಾ ಅವರು ಖುಷಿ ಪಡ್ಕೊಂಡು ತನ್ನ ಇಸ್ಮಾಯಿಲ್ಗೆ ರೆಡಿ ಮಾಡಿದ್ರು. ಮಾಡಿದ ನಂತರ ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಒಂದು ಕೈಯಲ್ಲಿ ಹಗ್ಗ ತಗೊಂಡಿದ್ದಾರೆ, ಇನ್ನೊಂದು ಕೈಯಲ್ಲಿ ಚೂರಿ ಇದೆ. ತನ್ನ ಮಗನಿಗೆ ರೆಡಿ ಮಾಡ್ಕೊಂಡು ಹೊಂಟಿದ್ದಾರೆ. ಹೇಗೆ ಹೋಗಬೇಕಾಗಿತ್ತು? ಹಜರತೆ ಹಾಜ್ರಾ ಅವರು ನೋಡಿದ್ರು, ಅಪ್ಪಾಜಿಯವರು ನೋಡಿದ್ರೆ, ಇಬ್ರಾಹಿಂ ನೋಡಿದ್ರೆ ಮಗನಿಗೆ ದಾವತ್ನಲ್ಲಿ ಕರ್ಕೊಂಡು ಹೊಂಟಿದ್ದಾರೆ. ಆದರೆ ದಾವತ್ನಲ್ಲಿ ಹಗ್ಗ ಮತ್ತು ಚೂರಿದೆ ಎದಕ್ಕೆ ಅವಶ್ಯಕತೆ ಬೀಳುತ್ತದೆ? ಆದರೆ ಹಜರತೆ ಹಾಜ್ರಾಗೆ ಗಂಡನ ಮೇಲೆ ನಂಬಿಕೆ ಇತ್ತು. ನನ್ನ ಗಂಡ ಅಂತ ಯಾವುದೇ ಕೆಲಸ ಮಾಡುತ್ತಿಲ್ಲ, ನನ್ನ ಗಂಡ ತನ್ನ ಮಗನಿಗೆ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡುತ್ತಾನೆ. ಪ್ರೀತಿಯ ಸಹೋದರರೇ, ಇವತ್ತು ತನ್ನ ಮಕ್ಕಳಿಗೆ ಯಾರು ಪ್ರೀತಿ ಮಾಡಂಗಿಲ್ಲ. ಮಕ್ಕಳಿಗಾಗಿ ತಾಯಿ ತಂದೆಯರು ಜೀವನ ಕೊಡಕ್ಕೆ ರೆಡಿ ಆಗಿದ್ದಾರೆ. ಮಕ್ಕಳಿಗಾಗಿ ತಾಯಿ ತಂದೆಯರು ಹಗಲು ರಾತ್ರಿ ದುಡಿಯಾಕೆ ರೆಡಿ ಆಗುತ್ತಾರೆ. ಮಕ್ಕಳಿಗಾಗಿ ತಾಯಿ ತಂದೆಯರು ಹೊಲದಲ್ಲಿ ಹೋಗಿ ಬಿಸಿಲು ನೋಡಂಗಿಲ್ಲ, ಅಲ್ಲಿ ಹೋಗಿ ದುಡಿಯಾಕೆ ರೆಡಿ ಆಗುತ್ತಾರೆ. ಆದರೆ ಪ್ರೀತಿಯ ಸಹೋದರರೇ, ಅಂತ ಮಕ್ಕಳಿಗೆ ಅಲ್ಲಾಹನ ದಾರಿಗಳಿಗೆ ಕುರ್ಬಾನಿ ಕೊಡಿ ಅಂದ್ರೆ ಯಾರು ಇವತ್ತು ಸಾಧ್ಯ ಇಲ್ಲ. ಪ್ರೀತಿಯ ಸಹೋದರರೇ, ಕುರ್ಬಾನಿ ದೂರು, ಬರೀ ಮಸ್ಜಿದ್ಗಾಗಿ ಒಳ್ಳೆ ಕೆಲಸಗಾಗಿ ನಿಮ್ಮ ಮಕ್ಕಳಿಗೆ ಕಳಿಸ್ತಾರೆ ಅಂದ್ರೆ ಇವತ್ತು ಸಾಧ್ಯ ಇಲ್ಲ ಜನರಿಗೆ. ಪ್ರೀತಿಯ ಸಹೋದರರೇ, ಹಜರತೆ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಕನಸು ನೋಡಿದ ನಂತರ ತನ್ನ ಮಗುಗೆ ಗಟ್ಟವಾದ ಧೈರ್ಯವನ್ನು ಮಾಡಿಕೊಂಡು ಕೈ ಹಿಡ್ಕೊಂಡು ಕಾಡಿನಲ್ಲಿ ಹೊಂಟಿದ್ದಾರೆ. ಹೇಗೆ ಮಕ್ಕಾ ಮುಅಜ್ಜಮ ಸಮೀಪ ಬರಬೇಕಿತ್ತು. ಬಂದಿದ್ದ ನಂತರ ದೇವ ನೋಡಿದ್ದ, ಅಲ್ಲಾಹು ಅಕ್ಬರ್. ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಕನಸಿನ ಪ್ರಕಾರ ತನ್ನ ಮಗುಗೆ ಅಲ್ಲಾಹನ ದಾರಿ ಬಳಿ ಕುರ್ಬಾನಿ ಮಾಡುತ್ತಾರೆ. ನಾನು ಮೊದಲಿಗೆ ಹೋಗಿ ಹಾಜರಾಗಿ ಹೇಳಬೇಕು. ನೋಡಿ ಪ್ರೀತಿಯ ಸಹೋದರರೇ, ದೇವ ಮೊದಲಿಗೆ ಬಂದಿಗೆ ಪುರುಷರ ಮೇಲೆ ಅಟ್ಯಾಕ್ ಮಾಡಂಗಿಲ್ಲ, ಹೆಣ್ಣು ಮಕ್ಕಳ ಮೇಲೆ ಅಟ್ಯಾಕ್ ಮಾಡುತ್ತಾನೆ. ಏಕೆಂದ್ರೆ ಹೆಣ್ಣು ಮಕ್ಕಳು ಜಲ್ದಿ ಒಪ್ಕೊಂತಾರ. ಯಾರಾದ್ರೆ ಬಂದ್ರೆ ಹೇಳಿದ್ರೆ ಸಾಕು, ಹೌದಾ ಹಂಗಾಯ್ತು ನಾನು ಹೇಳ್ತೀನಿ ನನ್ನ ಗಂಡನಿಗೆ, ನಾವು ಒಪ್ಪಿಸ್ತೀನಿ ನನ್ನ ಗಂಡನಿಗೆ. ದೇವ ಏನ್ ಮಾಡಿದ? ಹಜರತೆ ಹಾಜರಾ ರದಿಯಲ್ಲಾಹು ತಆಲಾ ಅನ್ಹು ಕಡೆ ಹೋಗಿದ ನಂತರ ಏನ್ ಹೇಳಿದ? ಅಯ್ಯ ಹಾಜರಾ, ನಿನಗೆ ಗೊತ್ತಿದೆ ನಿನ್ನ ಗಂಡ ಇಸ್ಮಾಯಿಲ್ಗೆ ಎಲ್ಲಿ ಕರ್ಕೊಂಡು ಹೊಂಟಿದ್ದಾನೆ? ಇಬ್ರಾಹಿಂ ಅವರು ಇಸ್ಮಾಯಿಲ್ ಅಲೈಹಿಸ್ಸಲಾಂಗೆ ಎಲ್ಲಿ ಕರ್ಕೊಂಡು ಹೊಂಟಿದ್ರೆ ನಿನಗೆ ಗೊತ್ತಿದೆ? ಹಜರತೆ ಹಾಜರಾಗೆ ಏನು ಗೊತ್ತಿದೆ? ಅವ್ರು ಹೇಳಿದ್ರು, ನನ್ನ ಗಂಡ ಇಲ್ಲಿದ್ದಾನೆ, ತನ್ನ ಮಗನಿಗೆ ದಾವಗೆ ಕರ್ಕೊಂಡು ಹೊಂಟಿದ್ದಾನೆ. ಹಜರತೆ ಹಾಜರಾ ಅವ್ರು ಹೇಳಿದ ನಂತರ ದೇವ ಹೇಳಿದ, ಒಂದು ರೂಪ ತಗೊಂಡು ಬಂದಿದ್ದ ದೇವ, ಒಂದು ಬ್ಯಾರೆ ಜನರಿನ ಮುಖ ತಗೊಂಡು ಬಂದಿದ್ದ ದೇವ ಹೇಳಿದ, ಅಯ್ಯ ಹಾಜರಾ, ನಿನ್ನ ಗಂಡ ನಿನ್ನ ಮಗನ್ಗೆ ದಾವತ್ನಲ್ಲಿ ಕರ್ಕೊಂಡು ಹೊಂಟಿಲ್ಲ, ತನ್ನ ಮಗನಿಗೆ ಜಬಾ ಮಾಡಕ್ ಹೊಂಟಿದ್ದಾನೆ, ಕುರ್ಬಾನಿ ಕೊಡಾಗ ಹೊಂಟಿದ್ದಾನೆ. ಹಜರತೆ ಹಾಜರಾ ಅವ್ರು ಹೇಳಿದ್ರು, ಅವ್ರ ಜೀವಕ್ಕಿಂತ ಜಾಸ್ತಿ ತನ್ನ ಮಗನಿಗೆ ಪ್ರೀತಿ ಮಾಡುತ್ತಾರೆ. ಯಾರಾದ್ರೆ ತನ್ನ ಮಗನಿಗೆ ಕೊನೆ ಮಾಡ್ತಾರ, ಜಬಾ ಕೊಡ್ತಾರ, ಯಾರಾದ್ರೆ ಕುರ್ಬಾನಿ ಕೊಡ್ತಾರ ಮಗನಿನ, ಅವ್ರು ಹೇಗೆ ಮಾಡಬಹುದು? ಸಾಧ್ಯನಿಲ್ಲ ಅಂತ ಹಜರತೆ ಹಾಜರಾ ಅವ್ರು ಹೇಳಿದ್ರು. ಇದು ಉತ್ತರ ಕೊಟ್ಟಿದ ನಂತರ ದೆವ್ವ ಹೇಳಿದ ಏನಂತ? ಅಯ್ಯ ಹಾಜರಾ, ಅವರು ಸಂತನಿಂದ ಮಾಡಕ್ ಕುಂತಿಲ್ಲ, ಅಲ್ಲಾನ ಹುಕ್ಮ ಬಂದಿದೆ. ದೇವ ಹೇಳಕ್ ಕುಂತಿದ್ದಾನೆ, ಅಲ್ಲಾನ ಅನುಮತಿ ಬಂದಿದೆ, ಅಲ್ಲಾನ ಹುಕ್ಮ ಬಂದಿದೆ. ಇಬ್ರಾಹಿಂ, ನಿನ್ನ ಮಗನಿಗೆ ನನ್ನ ದಾರಿ ಒಳಗೆ ಕುರ್ಬಾನಿ ಕೊಡು, ಅಲ್ಲಾನ ಹುಕ್ಮನಿಂದ ಮಾಡಕ್ ಹೊಂಟಿದ್ದಾರೆ. ಅಯ್ಯ ಹಾಜರಾ, ನಿನ್ನ ಮಗನಿಗೆ ಉಳಿಸ್ಕೋ. ಇದು ಹೇಗೆ ಹೇಳಬೇಕಾಗಿತ್ತು ಪ್ರೀತಿಯ ಸಹೋದರರೇ? ಅವಾಗ ಹಜರತೆ ಹಾಜರಾ ರದಿಯಲ್ಲಾಹು ತಆಲಾ ಅನ್ಹು ಹೇಳಿದ್ರು, ತಾಯಿ ಇದ್ದರೆ ಹಜರತೆ ಹಾಜರಾ ರದಿಯಲ್ಲಾಹು ತಆಲಾ ಅನ್ಹು ಹಂಗೆ ಇರಬೇಕು. ಹಜರತೆ ಹಾಜರಾ ಏನ್ ಹೇಳಿದ್ರು? ಅಲ್ಲಾಹನಿಂದ ಅನುಮತಿ ಬಂದಿದೆ, ಅಲ್ಲಾಹನ ಹುಕ್ಮ ಬಂದಿದೆ ಅಂದರೆ ನನ್ನ ಒಂದು ಇಸ್ಮಾಯಿಲ್ ಅಲ್ಲ, 100 ಇಸ್ಮಾಯಿಲ್ ಇದ್ದರೆ ನಾನು ಅಲ್ಲಾಹನಿಗಾಗಿ ನಾನು ಕುರ್ಬಾನಿ ಮಾಡಕ್ ರೆಡಿ ಆಗಿದ್ದೆ ಅಂತ ಹಜರತೆ ಹಾಜರಾ ಹೇಳಕ್ ಬಂದಿದ್ದಾರೆ. ಒಂದು ಮಗು ಅಲ್ಲ, 100 ಮಗುಗೆ ನಾನು ಕೊಡಕ್ ರೆಡಿ ಆಗ್ತಿದ್ದೆ ಅಲ್ಲಾಹನ ದಾರಿ ಒಳಗೆ. ಇಸ್ಮಾಯಿಲ್ ಬಗ್ಗೆ ಹೇಳಕ್ ಬಂದಿದ್ದೀರಾ ಅಂತ ದೇವನಿಗೆ ಉತ್ತರ ಕೊಡಿದ ನಂತರ ದೇವ ಮೊದಲಿಗೆ ಓಡಿ ಹೋದ. ಅಲ್ಲಿಂದ ಬಂದು ಏನ್ ಮಾಡಿದ್ದ? ಹಜರತೆ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಕಡೆ ಬಂದ. ಹಜರತೆ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಎಷ್ಟು ವರ್ಷವರಿದ್ದಾರೆ? ಏನು 20 ವರ್ಷ ಇದ್ರು? ಏನು 25 ವರ್ಷವರಿದ್ರು? ಏನು 15 ವರ್ಷವರಿದ್ರು? ಪ್ರೀತಿಯ ಸಹೋದರರೇ, ಇವತ್ತು ಮಕ್ಕಳಿಗೆ 25, 28, 20 ವರ್ಷ ಆಗಿದ್ರೇನೆ ಅವ್ರಿಗೆ ಬುದ್ಧಿ ಇಲ್ಲ. ಯಾವುದು ಪುಣ್ಯ ಯಾವುದು ಪಾಪ ಅಂದ್ರೆ ಕಣ್ಣಿನ ಮುಂದೆ ಹರಾಮಿನ ಚಟ ಮಾಡ್ತಿರ್ತಾರ. ಆದ್ರೆ ಇದು ಹರಾಮಿದೆ ಅನ್ನೋದು ಹಿಂದೆ ಸರಿಂಗಿಲ್ಲ. ಅವ್ರಿಗೆ ಅಂತ ಮಕ್ಕಳಿಗೆ ಇನ್ನೂ ಬುದ್ಧಿ ಇಲ್ಲ. ಹಜರತೆ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರು 9 ವರ್ಷವರಿದ್ದಾರೆ. ಎಷ್ಟು? 9 ವರ್ಷ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರಿಗೆ. ಹಜರತೆ ಇಸ್ಮಾಯಿಲ್ ಇಸ್ಲಾಂ ಕಡೆ ದೇವ ಬಂದ, ಇಸ್ಮಾಯಿಲ್ ಎಲ್ಲೇ ಹೊಂಟಿದ್ಯಾ? ದಾವತ್ಗೆ ಹೊಂಟಿದ್ದೇನೆ. ಆಡ್ಕೊಂತ ಹಿಂದೆ ಬರಾಕ್ ಕುಂತಿದ್ರು ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರು. ಎಲ್ಲೇ ಹೊಂಟಿದ್ಯಾ? ದಾವತ್ಗೆ ಹೊಂಟಿದ್ದೇನೆ. ಅಪ್ಪಾಜಿ ಕರ್ಕೊಂಡು ಹೊಂಟಿದ್ದಾರ? ಇಸ್ಮಾಯಿಲ್ ದಾವತ್ಗೆ ಕರ್ಕೊಂಡು ಹೊಂಟಿಲ್ಲ,
ದಾವತ್ಗೆ ಕರ್ಕೊಂಡು ಹೊಂಟಿಲ್ಲ, ನಿನ್ಗೆ ಕುರ್ಬಾನಿ ಮಾಡಕ್ ಹೊಂಟಿದ್ದಾರೆ, ನಿನ್ಗೆ ಸಭಾವನ್ನು ಮಾಡಕ್ ಹೊಂಟಿದ್ದಾರೆ ಇಸ್ಮಾಯಿಲ್. ಇದು ಹೇಳಿದ ನಂತರ ಹಜರತ್ ಇಸ್ಮಾಯಿಲ್ ಇಸ್ಲಾಂ ಅವರು ತಂದೆಗೆ ಜಾಸ್ತಿ ಪ್ರೀತಿ ಮಾಡ್ತಿದ್ರು. ಮಗ ಮತ್ತು ಅಪ್ಪನ ಪ್ರೀತಿ ಅತಿ ಜಾಸ್ತಿ ಇರ್ತೈತಿ. ಇಸ್ಮಾಯಿಲ್ ಇಸ್ಲಾಂ ಹೇಳಿದ್ರು, ನನ್ನ ತಂದೆ ನನಗೆ ಜಾಸ್ತಿ ಪ್ರೀತಿ ಮಾಡುತ್ತಾರೆ, ಅವರು ನನಗೆ ಹೇಗೆ ಕೊಲೆ ಮಾಡಬೇಕು? ದೇವ ಮತ್ತೆ ಹೇಳಿದ, ಇಸ್ಮಾಯಿಲ್ ಅವರು ಸ್ವಂತನಿಂದ ಕೊಲೆ ಮಾಡಕ್ ಹೊಂಟಿಲ್ಲ, ಅಲ್ಲಾನ ಹುಕ್ಮ ಬಂದಿದೆ. ದೇವ ಹೇಳ್ಕೊಂತಾನೆ ಏನಂತ? ಅಲ್ಲಾನ ಹುಕ್ಮ ಬಂದಿದೆ ಇಸ್ಮಾಯಿಲ್. ಆಹಾ ಪ್ರೀತಿಯ ಸಹೋದರರೇ, ಅಲ್ಲಾನ ಹುಕ್ಮ ಬಂದಿದೆ. ಅಲ್ಲಾ ರಬ್ಬುಲ್ ಇಜ್ಜತ್ ಹೇಳಿದಾನೆ. ಹೇಗೆ ಇದು ಕೇಳಬೇಕಾಗಿತ್ತು ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರು, ನನ್ನ ಅಪ್ಪಾಜಿನ ಸ್ವಂತನಿಂದ ಕರ್ಕೊಂಡು ಹೊಟ್ಟಿಲ್ಲ, ನನ್ನ ಅಪ್ಪಾಜಿ ನನಗೆ ಹೋಗಿ ಕೊಲೆ ಮಾಡಕ್ಕಂತಿಲ್ಲ, ಅಲ್ಲಾನ ಹುಕ್ಮ ಇದೆ ಅಂತೂ ನನಗೆ ಅಪ್ಪಾಜಿ ಕರ್ಕೊಂಡು ಹೊಂಟಿದ್ದಾರೆ ಅಂದರೆ ನಾನು ಅಪ್ಪಾಜಿಗೆ ನೋಡಂಗಿಲ್ಲ, ಅಲ್ಲಾ ರಬ್ಬುಲ್ ಇಜ್ಜತ್ಗೆ ನೋಡುತ್ತೇನೆ. ಏಕೆಂದರೆ ಇದು ಒಂದು ಇಸ್ಮಾಯಿಲ್ ಇಲ್ಲ, ನೂರಾರು ಇಸ್ಮಾಯಿಲ್ ಇದ್ದರೆ ನಾನು ಅಲ್ಲಂಗಾಗಿ ಕುರ್ಬಾನಿ ಆಗೋಕೆ ರೆಡಿ ಆಗಿದ್ದೆ ಅಂತ ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಹೇಳಕೊಂಡಿದ್ದಾರೆ. ಇದು ಒಂದು ಕುರ್ಬಾನಿ ಅಲ್ಲ, ಒಂದು ಇಸ್ಮಾಯಿಲ್ ಅಲ್ಲ, ನನ್ನಂತರು ಹಾಜರಾನ ಹೊಟ್ಟಿನಿಂದ ನೂರಾರು ಮಕ್ಕಳು ಇಸ್ಮಾಯಿಲ್ ಹುಟ್ಟಿ ಬಂದಿದ್ರೆ ನಾನು ಅಲ್ಲಾನ್ಗಾಗಿ ರೆಡಿ ಆಗ್ತಿದ್ಯಾ? ಪ್ರೀತಿಯ ಸಹೋದರರೇ, ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರಿಗೆ ಕುರ್ಬಾನಿ ಕೊಡಕ್ಕೆ ಅನುಮತಿ ಬಂದಿದೆ, ಹುಕ್ಮ ಬಂದಿದೆ. ಇವತ್ತು ನಮ್ಮ ಮಕ್ಕಳಿಗೆ 7 ವರ್ಷ ಆಗಿದ್ರೆ ಕೈ ಹಿಡ್ಕೊಂಡು ಮಸ್ಜಿದ್ ನಲ್ಲಿ ಕರ್ಕೊಂಡು ಬಾರಿ ಅಂತ ಶರೀಯತ್ ನಲ್ಲಿ ಬಂದಿದೆ. 10 ವರ್ಷ ಆಗಿದ ನಂತರ ಹೊಡಿದು ಮಸ್ಜಿದ್ಗೆ ಕರ್ಕೊಂಡು ಬಾರಿ ನಿಮ್ಮ ಮಕ್ಕಳಿಗೆ ಅಂತ ಹುಕ್ಮ ಬಂದಿದೆ. ಇವತ್ತು ನಮ್ಮ ಜನರು ಮಾಡಕ್ ಕುಂತಿದಾರ. ಮೊದ್ಲಿಗೆ ಮಕ್ಕಳಿಗೆ ಹೇಳ್ತಾರ, ಶನಿವಾರ ಇದೆ 7 ಗಂಟೆಗೆ ಎದ್ದೇಳಿ ಮೊದಲಿಗೆ ಸ್ಕೂಲ್ಗೆ ಹೋಗು, ಸಾಲಿಗೆ ಹೋಗು, ಕಾಲೇಜ್ಗೆ ಹೋಗು, ಅಲ್ಲೇ ಹೋಗು ಅಂತ ಹೇಳ್ತಾರ. ಒಂದು ಸಾರಿ ನಮ್ಮ ತಾಯಿ ತಂದೆ ಹೇಳಿದ್ರು, ನನ್ನ ಮಗನೇ ನಿನ್ನ ಮೇಲೆ ನಮಾಜ್ ಫರ್ಜ್ ಆಗಿದೆ, ನನ್ನ ಮಗನೇ ನಮ್ಮ ಇಸ್ಲಾಮ ಧರ್ಮದಲ್ಲಿ ನಮಾಜ್ ಮಾಡೋದು ಫರ್ಜ್ ಇದೆ. ಯಾರು ನಮಾಜ್ ಬಿಟ್ಟರು ದೊಡ್ಡ ಪಾಪಿ ಆಗ್ತಾರ, ಯಾರು ನಮಾಜಿಂದ ದೂರ ಆದ್ರು ಅಂತ ಜನರು ನರ್ಕಲ್ಲಿ ಹೋಗ್ತಾರ. ಇವತ್ತು ಯಾರಾದ್ರೂ ಜ್ಞಾನ ಕೊಡ್ತಾರ ಮಕ್ಕಳಿಗೆ? ಕೊಡಂಗಿಲ್ಲ. ಏನ್ ಕೊಡ್ತಾರ? ನನ್ನ ಮಗನೇ ಕಾಲೇಜ್ಗೆ ಹೋಗು, ನನ್ನ ಮಗನೇ ಬಿಸ್ನೆಸ್ಗೆ ಹೋಗು, ನನ್ನ ಮಗನೇ ದುಡ್ಕೊಂಡ್ ಬಾ. ಪ್ರೀತಿಯ ಸಹೋದರರೇ, ಇವತ್ತು ನಮ್ಮ ಜನರು ಪ್ರಪಂಚದಲ್ಲಿ ನಮ್ಗೆ ದೊಡ್ಡವಾದ ಸಂಪತ್ತು ನಾವು ತಯಾರಿ ಮಾಡ್ಕೋಬೇಕು, ದೊಡ್ಡವಾದ ಮನಿ ಕಟ್ಕೋಬೇಕು. ಎಷ್ಟೋ ದೊಡ್ಡವಾದ ಮನಿ ಕಟ್ಕೋರಿ ಪ್ರೀತಿಯ ಸಹೋದರರೇ, ಆದ್ರೆ ಆ ಮನಿ ಒಳಗೆ ನಾವು ಜಾಸ್ತಿ ದಿನ ಇರಂಗಿಲ್ಲ. ಇವತ್ತಿಲ್ಲ ಅಂದ್ರೆ ನಾಳೆ ನಾವು ಮನಿ ಬಿಟ್ಟು ಹೋಗ್ಲೇಬೇಕು. ಹಜರತ್ ಇಸ್ಮಾಯಿಲ್ ಇಸ್ಲಾಂ ಅದನ್ನೇ ಹೇಳಿದ್ರು, ಇದು ಒಂದು ಜೀವನ ಅಲ್ಲ, ನಾನು ನೂರಾರು ಜೀವ ಕೊಡಕ್ಕೆ ರೆಡಿ ಆಗ್ತಿದ್ದ. ಏಕೆ ಹೇಳಿದ್ರು ಇಸ್ಮಾಯಿಲ್ ಇಸ್ಲಾಂ ಅವರು? ಏಕೆಂದ್ರೆ ಇವತ್ತಿಲ್ಲ ಅಂದ್ರೆ ನಾಳೆ ನಾನು ಸಾಯಲೇಬೇಕು, ಇವತ್ತಿಲ್ಲ ಅಂದ್ರೆ ನಾಳೆ ನಾನು ಸಾಯಲೇಬೇಕು. ಅದಕ್ಕೆ ಆ ಸಾವು ಬರೋದು ಮುಂಚೆ ಅಲ್ಲಾ ರಬ್ಬುಲ್ ಇಜ್ಜತ್ ಕರೆಯಾಕ್ ಕುಂತಿದ್ದಾನಂದ್ರೆ ನಾನೇ ಹೋಗ್ಬಿಡ್ತೀನಿ ಅಂತ ಇಸ್ಮಾಯಿಲ್ ಅಲೈಹಿಸ್ಸಲಾಂ ರೆಡಿ ಆಗಿದ್ರು. ಪ್ರೀತಿಯ ಸಹೋದರರೇ, ಇಂತಹ ಮಕ್ಕಳಿಗೆ ರೆಡಿ ಮಾಡ್ರಿ. ಆ ಮಕ್ಕಳೆಲ್ಲ ಮನೆಯಲ್ಲಿ ಕುಂದರ್ಸಿ ಲಾಲಿಪಾಪ್ ತಿನ್ಸೋರು ಮಕ್ಕಳೆಲ್ಲ, ಕುರ್ಕುರಿ ತಿನ್ಸೋರಲ್ಲ. ನನ್ನ ಮಗನೇ ನಮಾಜಿಗೆ ಹೋಗು, ಅಲ್ಲಾನ ಪ್ರಾರ್ಥನೆ ಇದೆ. ನಾವು ಕಲ್ದಿಲ್ಲ, ನಾವು ನಮಾಜ್ ಮಾಡಂಗಿಲ್ಲ. ನನ್ನ ಮಗು ಮಾಡಲಿ ನಮಾಜು, ನನ್ನ ಮಕ್ಕಳು ನಮಾಜ್ ಮಾಡಲಿ. ಅವ್ರು ನಮಾಜ್ ಮಾಡಿದ್ರೆ ನನಗೆ ಸ್ವಲ್ಪ ಶಾಂತಿ ಸಿಗ್ತೈತಿ, ನನಗೆ ಸ್ವಲ್ಪ ಸ್ವರ್ಗ ದಾರಿ ಸಿಗ್ತೈತಿ. ಪ್ರೀತಿಯ ಸಹೋದರರೇ, ಈ ನಮಾಜಿನ ಹಕ್ಕು ಎಲ್ಲರ ಮೇಲೆ ಫರ್ಜ್ ಇದೆ. ಏಕೆಂದ್ರೆ ಕುರಾನ್ ನಲ್ಲಿ ಬಂದಿದೆ, ಅಕೀಮು ಸಲಾತ ವ ಆತು ಝಕಾತ. ಪ್ರೀತಿಯ ಸಹೋದರ, ನಮಾಜನ್ನು ಕಾಯಂ ಮಾಡಿ, ಝಕಾತ್ ಒಂದು ಕೂಡ ಹುಕ್ಮ ಬಂದಿದೆ. ಇಸ್ಮಾಯಿಲ್ ಇಸ್ಲಾಂಗೆ ಬಿಟ್ಟು ಮತ್ತು ದೇವ ಎಲ್ಲೇ ಬಂದ? ಇಬ್ರಾಹಿಂ अलैहिस्सलाम कड़े बंदा. समय जास्ती ज्यादा हो रहा है कि क्या बोलेंगे? हाँ, ये वाक्य खत्म करता हूँ, ठीक है? इजाजत है क्या खत्म करें? ठीक है. हजरत इब्राहिम अलैहिस्सलाम कड़े देव ಬಂದ. ಬಂದಿದ್ದ ನಂತರ ಏನು ಹೇಳಿದ? ಇಬ್ರಾಹಿಂ ಎಲ್ಲೇ ಹೊಂಟಿದ್ಯಾ? ನನ್ನ ಮಗುಗೆ ನಾನು ಕುರ್ಬಾನಿ ಕೊಡಕ್ಕೆ ಹೊಂಟಿದ್ದೀನಿ. ನೋಡ್ರಿ ದೇವ ಎಷ್ಟು ಪ್ಲಾನಿಂಗ್ ಮಾಡ್ತಿದ್ದ. ಅಲ್ಲಾ, ಯಾವುದೇ ಒಳ್ಳೆವಾದ ಕೆಲಸ ಆಗ್ಲಿ ಮೊದಲಿಗೆ ದೇವನೇ ಅಟ್ಯಾಕ್ ಮಾಡ್ತಾನ. ಒಂದು ರೂಪ ತಗೊಂಡ್ ಬರ್ತಾನ, ಇಲ್ಲ ಅಂದ್ರೆ ಬ್ಯಾರೆ ದೇಹ ಒಳಗೆ ಆಗಿ ಬರ್ತಾನ. ಯಾರಾದ್ರೆ ಒಳ್ಳೆತನ ಮಾಡ್ಕೊಂಡ್ರೆ ಮೊದಲಿಗೆ ನಾವು ಅವರಿಗೆ ಶರ್ಮನಾಸ ಮಾಡಬೇಕು, ಓಡಿಸಬೇಕು, ದೂರ ಮಾಡಬೇಕು. ಅಂತ ಜನರು ತನ್ನ ಸಾವು, ಸ್ವರ್ಗ, ಭೂಲೋಕ ಮರಿದು ಯಾರು ದೇವನ ಮಾತು ಕೇಳಿ ಹಿಂದಾದ್ರು ಅವ್ರ ಪರಿಸ್ಥಿತಿ ಅವ್ರು ತಿಳ್ಕೊಂತಾರೆ ನಾಳೆ ಸತ್ತಿದ ನಂತರ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಕಡೆ ಆ ದೇವ ಬಂದಿದ ನಂತರ, ಇಬ್ರಾಹಿಂ ಎಲ್ಲೇ ಕರ್ಕೊಂಡು ಹೊಂಟಿದ್ಯಾ? ಏಕೆ ಕರ್ಕೊಂಡು ಹೊಂಟಿದ್ಯಾ? ನಾನು ರಾತ್ರಿಯಲ್ಲಿ ಕನಸು ನೋಡಿದ್ದೀನಿ. ಏಕೆಂದ್ರೆ ಕನಸು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂಗೆ ಬಂದಿತ್ತು. ಕನಸು ಯಾರಿಗೆ ಬಂದಿತ್ತು? ಇಬ್ರಾಹಿಂ ಅಲೈಹಿಸ್ಸಲಾಂಗೆ ಬಂದಿತ್ತು. ನಾನು ಕನಸು ನೋಡಿದ್ದೇನೆ. ಆ ಕನಸಿನ ಅಲ್ಲಾಹರ ಹುಕ್ಮ ಬಂದಿದೆ. ದೇವ ಹೇಳಿದ, ಇಬ್ರಾಹಿಂ ಆ ಕನಸು ನಿಜ ಅಲ್ಲ. ದೇವ ಬಂದು ನಿನ್ಗೆ ಆ ರೀತಿ ಹೇಳಿದ್ದಾನೆ, ಇಬ್ರಾಹಿಂ ಕರ್ಕೊಂಡು ಹೋಗ್ಬೇಡ, ಇಬ್ರಾಹಿಂ ಕರ್ಕೊಂಡು ಹೋಗ್ಬೇಡ. ಇದು ಹೇಗೆ ಹೇಳಬೇಕಾಗಿತ್ತು? ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ತಿಳ್ಕೊಂಡ್ರು, ದೇವ್ವ ನೀನು ಮರ್ದೂದ್ ಶೈತಾನ್ ಅದೀಯಾ, ಇಂಥದ್ದು ಒಳ್ಳೆವಾದ ಕೆಲಸಗಳಿಗೆ ನನಗೆ ಹಠವನ್ನು ಮಾಡಕೊಂಡಿದ್ಯಾ, ಮೊದಲಿಗೆ ದೂರ ಅಂತೂ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಕಲ್ಲು ಹೊತ್ಕೊಂಡು ಹೊಡೆದ್ರು. ಅದಕ್ಕೆ ಸಾಂತ್ ಹೇಳುತ್ತಾರೆ, ಇವತ್ತು ಯಾರು ಹಾಜಿಗಳು ಹಾಜಿಗೆ ಹೋಗುತ್ತಾರೆ, ಒಂದು ಪಿಲ್ಲರ್, 3 ಪಿಲ್ಲರ್ ನೀವು ನೋಡಿರಬಹುದು ವಿಡಿಯೋಸ್ನಲ್ಲಿ ಎಲ್ಲರೂ ನೋಡ್ತಿರ್ತಾರ. ಹಾಜಿಗಳು ಮೈದಾನಿ ಅರ್ಫಾತ್ನಲ್ಲಿ ಹೋಗಿ, ಸಫಾ ಮರ್ವಾನಲ್ಲಿ ಹೋಗಿ ಕಲ್ಲುವನ್ನು ತಗೊಂಡು ಬರ್ತಾರ, ಸಣ್ಣ ಸಣ್ಣವಾದ ಕಲ್ಲುಗಳು ತಗೊಂಡು ಬಂದು ಆ ಪಿಲ್ಲರ್ಗೆ ಹೊಡಿತಾರ. ಏನು ಪಿಲ್ಲರ್ಗೆ ಹೊಡಿತಾರ? ನೋಡ್ರಿ ಪ್ರೀತಿಯ ಸಹೋದರರೇ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ತನ್ನ ಮಗನಿಗೆ ತಗೊಂಡು ಒಳ್ಳೆವಾದ ಕೆಲಸ ಮಾಡಕ್ ಹೊಂಟಿದ್ರು. ದೇವ ಬಂದು ಹಠವನ್ನು ಮಾಡಕ್ ಹೊಂದಿದ್ದ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ದೇವನ ಮಾತು ಕೇಳಿಲ್ಲ,
ಅಲ್ಲಾಹನ ಹುಕ್ಮವನ್ನು ಪಾಲನೆ ಮಾಡಿ ಅಲ್ಲಾಹನ ಕೊಟ್ಟಿದ್ದು ಅನುಮತಿನ ಯೋಚನೆ ಮಾಡಿ ಏನ್ ಮಾಡಿದ್ರು, ಕಲ್ಲ ತಗೊಂಡು ಹೊಡಿದ್ರು. ಯಾರಿಗೆ ಹೊಡಿದ್ರು? ದೇವನಿಗೆ ಹೊಡಿದ್ರು. ಇಬ್ರಾಹಿಂ, ನನ್ನ ಕೆಲಸಕ್ಕಾಗಿ ದೇವನಿಗೆ ನೀನು ತನ್ನಿಂದ ದೂರ ಮಾಡಿದ್ಯಾ. ಇಬ್ರಾಹಿಂ, ಇದು ನೀವು ಹೊಡೆದಿದ್ದು ಇವತ್ತಿಗಾಗಿ ಅಲ್ಲ, ಕಯಾಮತ್ ಬರೋ ತನಕ ಎಷ್ಟು ಜನರು ಬರ್ತಾರ ಎಲ್ಲರೂ ದೇವನಿಗೆ ಆ ಕಲ್ಲು ತಗೊಂಡು ಹೊಡಿದು ಹೋಗ್ತಾರ. ಇದು ಎಲ್ಲರಿಗೂ ನಾನು ಸುನ್ನತ್ ನಿನ್ನೆ ಮಾಡಿದ್ದೀನಿ ಇಬ್ರಾಹಿಂ ಅಂತ ಅಲ್ಲಾಹ್ ಯಾಕಂದ್ರೆ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ಇಬ್ರಾಹಿಂ ಅಲೈಹಿಸ್ಸಲಾಂ ಕಲ್ಲು ತಗೊಂಡು ಹೊಡೆದಿದ್ರು. ಪ್ರೀತಿಯ ಸಹೋದರರೇ, ಇವತ್ತು ಎಲ್ಲರೂ ಹಾಜಿಗಳು ಇಬ್ರಾಹಿಂ ಸಲಾಮಿನ ಪ್ರಕಾರ ಹೋಗಿ ಕಲ್ಲು ತಗೊಂಡು ಹೊಡೆದು ಬರ್ತಾರ ಆ ಪಿಲ್ಲರ್ಗಳಿಗೆ. ಪ್ರೀತಿಯ ಸಹೋದರರೇ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಕರ್ಕೊಂಡು ಬಂದ್ರು. ಬಂದಿದ್ದ ನಂತರ ಹೇಳಿದ್ರು, ನನ್ನ ಮಗನೇ, ನಾನು ಇವತ್ತು ನಿನಗೆ ಕರ್ಕೊಂಡು ಬಂದಿದ್ದೇನೆ. ಏಕೆ ಕರ್ಕೊಂಡು ಬಂದಿದ್ದೇನೆ? ನನ್ನ ಮಗನೇ, ನಾನು ಕನಸು ನೋಡಿದ್ದೀನಿ. ಈ ರೀತಿ ನಿನಗೆ ನಾನು ಜಬೇವನ್ನು ಮಾಡಬೇಕು. ಈ ರೀತಿ ನಾನು ನಿನಗೆ ಜಬೇವನ್ನು ಮಾಡಿ ಕುರ್ಬಾನಿ ಕೊಡೋದು ಅನುಮತಿ ಬಂದಿದೆ ನನ್ನ ಮಗನೇ. ಹೇಳಿದ ನಂತರ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಹೇಳಿದರು, ಅಪ್ಪಾಜಿ, ಏಕಿಲ್ಲ, ನೀವು ಕುರ್ಬಾನಿ ಕೊಡಬಹುದು ಅಪ್ಪಾಜಿ, ನನಗೆ ಅಲ್ಲಾಹನ ದಾರಿ ಒಳಗೆ ನೀವು ಕುರ್ಬಾನಿ ಮಾಡಬಹುದು ಅಪ್ಪಾಜಿ ಅಂತೂ ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಹೇಳಿದರು. ಪ್ರೀತಿಯ ಸಹೋದರರೇ, ಹೇಳಿದ ನಂತರ ಅಪ್ಪಾಜಿಯವರು ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಇಸ್ಮಾಯಿಲ್ ಅಲೈಹಿಸ್ಸಲಾಮಿನ ಕಾಲು ಕೈವನ್ನು ಕಟ್ಟಿದ್ರು. ಏನಂತ? ಕಾಲು ಕೈವನ್ನು ಕಟ್ಟಿದ್ರು. ಪ್ರೀತಿಯ ಸಹೋದರರೇ, ಕಟ್ಟಿದ ನಂತರ ಚೂರಿಯನ್ನು ತಗೊಂಡು ರೆಡಿ ಮಾಡಿದ್ರು. ನನ್ನ ಮಗನೇ, ಅಳಾಕ್ ಹೋಗ್ಬೇಡ. ನನ್ನ ಮಗನೇ, ತಾಳ್ಮೆಯನ್ನು ಮಾಡು. ನನ್ನ ಮಗನೇ, ಏನಾದ್ರೂ ಕಷ್ಟ ಬಂದಿದ್ರೆ ತಾಳ್ಮೆಯನ್ನು ಮಾಡು. ಮಗ 9 ವರ್ಷದ ಹುಡುಗ ಇದ್ದಾನೆ. ಏನ್ ಹೇಳಕ್ ಕುಂತಿದ್ದಾನೆ? ಅಪ್ಪಾಜಿ, ಸರಿಯಾಗಿ ಕೈ ಕಾಲು ಕಟ್ರಿ ಅಪ್ಪಾಜಿ. ನನಗೆ ನೀವು ಕುತ್ತ ಮೇಲೆ ಚೂರಿ ಇಟ್ಟು ಕಟ್ಟು ಮಾಡಿದ ನಂತರ ನಾನು ಕೈ ಕಾಲವನ್ನು ಅಡಿಗಾಡಿಸಬಾರ್ದು ಅಪ್ಪಾಜಿ. ನನ್ನ ಕೈ ಕಾಲು ಅಳಿಗಾಡ್ ನೋಡಿದ್ರೆ ನಿಮ್ಮ ಕಣ್ಣಿಂದ ನೀರು ಬರ್ತೈತಿ ಅಪ್ಪಾಜಿ. ನೀವು ನನಗೆ ಸಭೆ ಮಾಡಿದ ನಂತರ ಸ್ವಲ್ಪ ದೂರವನ್ನು ಸರಿದು ನಿಂದರಿ ಅಪ್ಪಾಜಿ, ಏಕೆಂದರೆ ನನ್ನ ದೇಹ ರಕ್ತ ನಿಮ್ಮ ಬಟ್ಟೆ ಮೇಲೆ ಸಿಡಬಾರ್ದು ಅಪ್ಪಾಜಿ. ಸಣ್ಣ ಮಗು ಹೇಳಕ್ ಕುಂತಿದ್ದಾನೆ. ಪ್ರೀತಿಯ ಸಹೋದರರೇ, ಇವತ್ತು ಸಾವು ಅಂದರೆ ಎಲ್ಲರೂ ಭಯ ಪಡ್ಕೊಂತಾರ. ಆದ್ರೆ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಹಂಗೆ ಯಾವುದೇ ಮಕ್ಕಳು ಹುಟ್ಟಿ ಬರಂಗಿಲ್ಲ. ಪ್ರೀತಿಯ ಸಹೋದರರೇ, ಅವ್ರು ಏನ್ ಹೇಳಿದ್ರು? ಅಪ್ಪಾಜಿ, ಸರಿ ದೂರಾಗಿ ನಿಂತರಿ. ಅಪ್ಪಾಜಿ, ನನಗೆ ಸಭೆ ಮಾಡಿದ ನಂತರ ನನ್ನ ದೇಹದಿಂದ ಬಟ್ಟೆವನ್ನು ತೆಗೆದು ನನ್ನ ತಾಯಿ ಹಜರತೆ ಹಾಜರ ಕಡೆ ಹೋಗಿ ಕೊಡ್ರಿ ಅಪ್ಪಾಜಿ ನೀವು. ಯಾಕೆಂದ್ರೆ ನನ್ನ ತಾಯಿ ಈ ಬಟ್ಟೆ ನೋಡಿದ ನಂತರ ತನ್ನ ದೇಹಕ್ಕೆ ಹಚ್ಕೊಂಡು ಶಾಂತಿ ಪಡ್ಕೊಂತಾನ. ನನ್ನ ತಾಯಿ ಶಾಂತಿ ಸಿಗುತ್ತದೆ ನನ್ನ ತಾಯಿ ಹೃದಯಕ್ಕೆ. ಅಪ್ಪಾಜಿ, ನನ್ನ ಬಟ್ಟೆ ತಗೊಂಡು ಹೋಗ್ರಿ ಅಪ್ಪಾಜಿ. ಪ್ರೀತಿಯ ಸಹೋದರರೇ, ಇದು ಮಾತು ಹೇಳಿದ ನಂತರ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಮಲಗಸಿ ಚೂರಿಯನ್ನು ತೇಜ್ ಮಾಡಿದ್ರು. ಪ್ರೀತಿಯ ಸಹೋದರಿ, ಚೂರಿ ತಗೊಂಡು ಹೇಗೆ ಹಾಕುಂತಿದ್ರು, ಹೇಗೆ ಕುತ್ಕಿ ಮೇಲೆ ಹೊಡಕ್ ಕುಂತಿದ್ರು. ಪ್ರೀತಿಯ ಸಹೋದರಿ, ಹೇಗೆ ಸಭಾವನ್ನು ಮಾಡಕ್ ಕುಂತಿದ್ರು. ಪ್ರೀತಿಯ ಸಹೋದರೇ, ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಹೇಳಿದ್ರು, ಅಪ್ಪಾಜಿ ನಿಂದರಿ. ಏಕೆ ನನ್ನ ಮಗನೇ, ಇಚ್ಛೆ ಬ್ಯಾರೆ ಆಯ್ತು? ಏನು ಉದ್ದೇಶ ಬ್ಯಾರೆ ಇಟ್ಕೊಂಡಿದ್ಯಾ? ಇಲ್ಲ ಅಪ್ಪಾಜಿ, ನನ್ನ ಮುಖ ಆಚಾಗಡೆ ಮಾಡ್ರಿ ಅಪ್ಪಾಜಿ, ನನ್ನ ಮುಖ ನಿಮ್ ಕಡೆ ಇದೆ, ನನ್ನ ಮುಖ ಆಚಾಗಡೆ ಮಾಡ್ರಿ ಅಪ್ಪಾಜಿ ಅಂತೂ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಹೇಳಿದ್ರು. ಹೇಳಿದ ನಂತರ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಇಸ್ಮಾಯಿಲ್ ಅಲೈಹಿಸ್ಸಲಾಂ ಮುಖ ಕಿಬ್ಲಾ ಕಡೆ ಮಾಡಿದ್ರು. ಇವತ್ತು ಯಾವುದೇ ಪ್ರಾಣಿ ನಾವು ಜಬಾ ಮಾಡೋದು ಮುಂಚೆ ಪ್ರಾಣಿನ ಮುಖ ಆಚಾಗಡೆ ಇರಬೇಕು, ಕಿಬ್ಲಾ ಕಡೆ, ಕಾಲು ಎಲ್ಲ ಏನೋ ಕಿಬ್ಲಾ ಕಡೆ ಇರಬೇಕು. ಅದಕ್ಕೆ ನಾವು ಅವಾಗಿಂದ ಏನಿದೆ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರಿಗೆ ಕಿಬ್ಲಾ ಕಡೆ ಮುಖ ಮಾಡಿ ಅವ್ರಿಗೆ ಜಬೇವನ್ನು ಮಾಡಕ್ ಕುಂತಿದ್ರು. ಯಾನೇ ಅಲ್ಲಾಹ್ ದಾರಿಯಲ್ಲಿ ಕುರ್ಬಾನಿ ಕೊಡಕ್ ಕುಂತಿದ್ರು. ಹೇಗೆ ಪ್ರೀತಿಯ ಆಚಾಗಡೆ ಮುಖ ಮಾಡಿದ ನಂತರ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಚೂರಿಯನ್ನು ಮೇಲುಗಡೆ ಎಬ್ಬಿಸಿದ್ದಾರೆ. ಇನ್ನೂ ಸಮೀಪ ಹೋಗ ಕುಂತಿತ್ತು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇಬ್ರಾಹಿಂ ಯಾನೆ ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಹುಕುಂ ಕೊಟ್ಟ, ಜಿಬ್ರಾಯಿಲ್ ಹೋಗು, ಮೊದಲನೆಗೆ ಸ್ವರ್ಗನಿಂದ ಒಂದು ಕುರಿ ಮರಿ ತಗೊಂಡು ಹೋಗಿ ಇಸ್ಮಾಯಿಲ್ ಅಲೈಹಿಸ್ಸಲಾಂಗೆ ಸರಿಸಿ ಆ ಜಗದಲ್ಲಿ ಕುರಿ ಇಡು. ಹೇಗೆ ಹೇಳಬೇಕು? ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಅವರ ಪ್ರೀತಿಯ ಸಹೋದರರೇ, ಒಂದು ಸಾವಿಯಾನು ಮನುಷ್ಯನ ಸಮೀಪ ಒಂದು ಮನೆ ಒಳಗೆ ಎಷ್ಟು ತಾಸಾಗುತ್ತದೆ? ಸರಿಯಾಗಿ 5 ನಿಮಿಷನ ಆಗುವುದಿಲ್ಲ. ಅಷ್ಟು ಫಾಸ್ಟ್ ಚೂರಿ ಹೋಗುತ್ತದೆ. ಸ್ವರ್ಗನಿಂದ ಕುರಿ ಮರಿ ತರಬೇಕು. ಎಷ್ಟು ಫಾಸ್ಟ್ ನಿಂದ ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಅವರು ಆಕಾಶನ ಬಂದಿರಬಹುದು. ಹೇಗೆ ಪ್ರೀತಿಯ ಸಹೋದರರೇ, ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂಗೆ ಜಬಾ ಮಾಡಕ್ ಹೋಗಿದ್ರು. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ತಕ್ಷಣ ಬಂದು ಏನ್ ಮಾಡಿದ್ರು? ಆ ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂಗೆ ಸರಸಿ ಅಲ್ಲೇ ಕುರಿ ಮರಿವನ್ನು ಇಟ್ಟಿದ ನಂತರ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಕಣ್ಣವನ್ನು ಬಂದ್ ಮಾಡಿ ಚೂರಿವನ್ನು ಹೊಡೆದಿದ ನಂತರ ಕಣ್ಣ ತೆಗೆದು ನೋಡ್ತಾರಂತೆ. ಆ ಕಣ್ಣು ತೆಗೆದ ನಂತರ ಅಲ್ಲಿ ತನ್ನ ಸುಂದರವಾದ ಮಗು ಇದ್ದಿದ್ದಿಲ್ಲ, ಒಂದು ಕುರಿ ಮರಿ ಇತ್ತು. ಪ್ರೀತಿಯ ಸಹೋದರರೇ, ಈ ಕುರಿ ಮರಿ ನೋಡಿದ ನಂತರ ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ತಕ್ಬೀರ್ ಹೇಳಿದ್ರು. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಹೇಳಿದ್ರು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್. ಇಬ್ರಾಹಿಂ ಅಲೈಹಿಸ್ಸಲಾಂ ಹೇಳಿದ ನಂತರ ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಹೇಳಿದ್ರು, ವಲಿಲ್ಲಾಹಿಲ್ ಹಮ್ದ್. ಪ್ರೀತಿಯ ಸಹೋದರರೇ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಜಿಕ್ರ್ ಮಾಡಿದ್ರು, ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ತಕ್ಬೀರ್ ಹೇಳಿದ್ರು, ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ತಕ್ಬೀರ್ ಹೇಳಿದ್ರು. ಪ್ರೀತಿಯ ಸಹೋದರರೇ, ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರು ಈ ರೀತಿ ಕುರ್ಬಾನಿ ಕೊಡಕ್ಕೆ ರೆಡಿಯಾಗಿದ್ರು. ಪ್ರೀತಿಯ ಸಹೋದರೇ, ಆವಾಗಿಂದ ಏನಾಯ್ತು? ಕುರ್ಬಾನಿ ಕೊಡೋದು ನಮ್ಮ ಮೇಲೆ ವಾಜಿಬಾಯಿತು. ಈ ಕುರ್ಬಾನಿ ಏನಿದೆ ಪ್ರಾಣಿಗಳಿಂದ ಬಂದಿಲ್ಲ, ತನ್ನ ಮಗುಗೆ ಅಲ್ಲಾಹನ ದಾರಿ ಒಳಗೆ ಇಚ್ಛೆ ಪ್ರಕಾರ ಕುರ್ಬಾನಿ ಮಾಡಕ್ಕೆ ರೆಡಿಯಾಗಿದ್ರು. ಪ್ರೀತಿಯ ಸಹೋದರೇ, ಇವತ್ತಿನ ಕಾಲದಲ್ಲಿ ನಮ್ಮ ಮಕ್ಕಳಿಗೆ ಕುರ್ಬಾನಿ ಕೊಡೋ ಅವಶ್ಯಕತೆ ಇಲ್ಲ. ನೀವು ಮಾಲಿಕ್ ನಿಸಾಬ್ ಇದ್ದೀರಾ, ನೀವು ಶ್ರೀಮಂತರಿದ್ದೀರಾ ಅಂದರೆ
ನಿಮ್ಗೆ ಯಾರಾದ್ರೆ ಒಬ್ರು ಶ್ರೀಮಂತದಾರಪ್ಪ ಅಂದರೆ ಅವ್ರಿಗೆ ಕುರಿ ಇದೆ, ಇಲ್ಲಪ್ಪ 5, 6, 7 ಮಂದಿ ಇದಾರ ಅಂದರೆ ಒಂದು ಆಕಳ ತಗೋರಿ, ಆಕಳನಲ್ಲಿ 7 ಭಾಗವನ್ನು ಬರುತ್ತಿದೆ, 7 ಮಂದಿ ಒಂದೇ ಆಕಳನಲ್ಲಿ ಕುರ್ಬಾನಿ ಕೊಡಬಹುದು. ಅದು ಪ್ರಾಣಿದು ಸಿಕ್ರಿದೆ ಇನ್ಶಾಲ್ಲ ತಾಲ. ಮುಂದಿನ ಶುಕ್ರವಾರ ಯಾವ್ಯಾವ್ದು ಪ್ರಾಣಿ ನಾವು ಕುರ್ಬಾನಿ ಕೊಡಬಹುದು, ಹೇಗೆ ಕೊಡಬೇಕು, ಕುರ್ಬಾನಿ ಕೊಟ್ಟಿದ್ರೆ ಎಷ್ಟು ಪ್ರತಿಫಲ ಸಿಗುತ್ತಿದೆ, ಅದರ ಬಗ್ಗೆ ನಾವು ಮುಂದೆ ಶುಕ್ರವಾರ ಕೇಳೋದು ಪ್ರಯತ್ನ ಮಾಡೋಣ. ಅಲ್ಲಾಹನ ಕಡೆ ದುಆ ಮಾಡ್ತೀನಿ. ಐ ಮೇರೆ ಮಾಲಿಕ್ ಮೌला कहने में, चलने में, समझाने में जहाँ भी सहवन खता लफ्ज़न गलती माफ़ अता फरमा. या अल्लाह हम तमाम लोगों को या अल्लाह हज़रत इब्राहिम अलैहिस्सलाम के बताए हुए तरीके पे चलने की तौफीक अता फरमा. या